ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಜ್ಞಾನೋಕ್ತಿಗಳು 22ರಿಂದ ದ ಬುಕ್ ಆಫ್ ಪ್ರಾವರ್ಬ್ಸ್ ಚಾಪ್ಟರ್ 22 ಅಧ್ಯಯನ ಮಾಡಿಕೊಡೋಣ. ಜ್ಞಾನೋಕ್ತಿ 22ರಲ್ಲಿ ಶಿರಸ್ಸಿನ ಜೀವನದ 22 ರಹಸ್ಯಗಳು. ವಾವ್! 22 secrets of promoted life or head life. ಶಿರಸ್ಸಿನ ಜೀವನ ಅಂತ ಯಾಕೆ ಹೇಳ್ತೀನಂದರೆ, ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 14ನೇ ವಚನದಲ್ಲಿ ದೇವರು ಹೇಳ್ತಾರೆ, ನಾನು ನಿನ್ನನ್ನು ಶಿರಸ್ಸನ್ನಾಗಿ ಮಾಡುವೆನು, ಬಾಲವನ್ನಾಗಿ ಅಲ್ಲ. ಶಿರಸ್ಸು ಟಾಪ್, ದೊಡ್ಡದು, ಮೇಲಿನ ಒಂದು ಅನುಭವ. ಅಂಥ ಮೇಲಿನ ಅನುಭವವನ್ನು, ಶಿರಸ್ಸಿನ ಅನುಭವವನ್ನು ನಾವು ಭೂಮಿಯಲ್ಲಿ ಮಾಡಬೇಕಾದರೆ 22 ರಹಸ್ಯಗಳು ಜ್ಞಾನೋಕ್ತಿ 22ನೇ ಅಧ್ಯಾಯದಲ್ಲಿವೆ. ಅದನ್ನು ಒಂದೊಂದಾಗಿ ಈಗ ನಾವು ನೋಡಿಕೊಳ್ಳೋಣ. ಯಾಕೆ ಈ ಮಾತನ್ನು ನಾನು ಹೇಳ್ತೀನಂದರೆ, 22ನೇ ಅಧ್ಯಾಯದ ಕೊನೆಯ ವಚನದಲ್ಲಿ ಏನಂತ ಬರೆದಿದೆ ಅಂತ ಹೇಳಿದರೆ, ಈ ಎಲ್ಲ ಜ್ಞಾನೋಕ್ತಿ 1ರಿಂದ 28 ವಚನಗಳಲ್ಲಿರುವಂಥ ಸುಮಾರು 21 ರಹಸ್ಯಗಳನ್ನು ಪಾಲಿಸುವುದಾದರೆ ಅಂಥ ವ್ಯಕ್ತಿಗಳು ಚಟುವಟಿಕೆಯಾಗಿರುವಂಥ ವ್ಯಕ್ತಿಗಳಾಗಿರ್ತಾರೆ. ಮತ್ತು ಇಂಥವರು ರಾಜರನ್ನು ಸೇವಿಸುವಂಥದ್ದು, ರಾಜರನ್ನಂದರೆ ಟಾಪ್ ದೊಡ್ಡ ವ್ಯಕ್ತಿಗಳ ಸಹವಾಸ ಇಟ್ಕೊಂಡಿರ್ತಾರಂತೆ, ಅಲ್ಲಿ ಕೆಲಸ ಮಾಡ್ತಿರ್ತಾರೆ, ಅಂದರೆ ಟಾಪ್ ಆಗಿರ್ತಾರಂತ ಹೇಳ್ಬಿಟ್ಟು ಜ್ಞಾನೋಕ್ತಿ 22ನೇ ಅಧ್ಯಾಯದ ಕೊನೆಯ ವಚನ ಹೇಳ್ತದೆ. ಆದ ಕಾರಣ ಈ ಮುಂದಿನ 22 ರಹಸ್ಯಗಳನ್ನು, ಯಾವುದಕ್ಕೆ ರಹಸ್ಯ? ಶಿರಸ್ಸಿನ ಜೀವನಕ್ಕೆ, ಟಾಪ್ ಮೇಲ್ಥರದ ಜೀವನಕ್ಕೆ, ಶ್ರೇಷ್ಠ ಜೀವನಕ್ಕೆ 22 ರಹಸ್ಯಗಳು. ಮೊದಲನೇ ರಹಸ್ಯ ಏನಂದರೆ ಒಳ್ಳೆಯ ಹೆಸರು. ಒಳ್ಳೆಯ ಹೆಸರು 22ನೇ ಅಧ್ಯಾಯ 1ನೇ ವಚನದಲ್ಲಿ ಒಳ್ಳೆಯ ಹೆಸರು. ಭಾಳ ಹಣ ಇರ್ಬೋದು, ಒಳ್ಳೆಯ ಹೆಸರು ಇಲ್ಲ ಅಂದರೆ ಏನು ಪ್ರಯೋಜನ? ಎರಡನೇ ರಹಸ್ಯ ಏನಂದರೆ ಸತ್ಕೀರ್ತಿ, ಕೀರ್ತಿ, ಸತ್ಕೀರ್ತಿ. ಇವೆರಡು ಒಂದಕ್ಕೊಂದು ಸಂಬಂಧ, ಒಳ್ಳೆಯ ಹೆಸರು ಮತ್ತು ಸತ್ಕೀರ್ತಿ. ಹೌದು, ಆ ರೀತಿಯಾಗಿ ಬಿಲ್ಡಪ್ ಮಾಡಿಕೊಂಡು, ಆ ರೀತಿಯಾಗಿ ಮೆಟ್ಲಾಗಿ ಕ್ರಮಬದ್ಧವಾಗಿ ಒಳ್ಳೆಯ ಹೆಸರನ್ನು ಸಂಪಾದಿಸಿಕೊಂಡು, ಈ ಒಳ್ಳೆಯ ಹೆಸರಂದ ತಕ್ಷಣ ನನಗೆ ಅಪೊಸ್ತಲಕೃತ್ಯ 16ನಲ್ಲಿ ಒಂದು ವಾಕ್ಯ ನೆನಪಿಗೆ ಬರ್ತದೆ. ಏನಿದೆ ಅಂತ ನೋಡೋಣ ಬನ್ನಿರಿ. 16ನೇ ಅಧ್ಯಾಯ ಅಪೊಸ್ತಲಕೃತ್ಯ, ಅಲ್ಲಿ ನೋಡುವಾಗ ತಿಮೋಥೆಯನೆಂಬ ಒಬ್ಬ ಶಿಷ್ಯನಿದ್ದನಂತೆ. ಅವನ ಬಗ್ಗೆ ನಾವು ನೋಡುವಾಗ 2ನೇ ವಚನದಲ್ಲಿ ಅಪೊಸ್ತಲಕೃತ್ಯ ಬುಕ್ ಆಫ್ ಆಕ್ಟ್ಸ್ ಚಾಪ್ಟರ್ 16 ವರ್ಸ್ 2, ಅವನ ವಿಷಯವಾಗಿ ಲುಸ್ತ್ರದಲ್ಲಿಯೂ ಇಕೋನ್ಯದಲ್ಲಿಯೂ ಇದ್ದ ಸಹೋದರರು, 2 ಪಟ್ಟಣದಲ್ಲಿದ್ದಂಥ ಸಹೋದರರು ಒಳ್ಳೆ ಸಾಕ್ಷಿ ಹೇಳ್ತಿದ್ರು. ಇಬ್ಬರು ವ್ಯಕ್ತಿಗಳು ಒಳ್ಳೆ ಸಾಕ್ಷಿ ಹೇಳೋದು ದೊಡ್ಡದೇ. 2 ಕುಟುಂಬದವರು ಒಳ್ಳೆ ಸಾಕ್ಷಿ ಹೇಳುವಂಥದ್ದು ಇನ್ನೂ ದೊಡ್ಡದು. 2 ಸಭೆಯವರು ಒಬ್ಬ ವ್ಯಕ್ತಿಯ ಬಗ್ಗೆ ಒಳ್ಳೆ ಸಾಕ್ಷಿ ಹೇಳೋದು ಇನ್ನೂ ಸ್ವಲ್ಪ PhD ದೊಡ್ಡದೇ. ಆದರೆ 2 ಪಟ್ಟಣದವರು, 2 ಊರಿನವರು, 2 ಊರಿನ ಎಲ್ಲರೂ ಅಲ್ಲ, ವಿಶ್ವಾಸಿಗಳು, ಭಕ್ತಿವಂತರು, ಸಾಕ್ಷಿ ಇದ್ದಂಥವರು ಒಬ್ಬ ವ್ಯಕ್ತಿಯ ಬಗ್ಗೆ ಹೇಳುವಾಗ ಅದು ಗ್ರೇಟ್, ದೊಡ್ಡದಲ್ವ? ಆ ರೀತಿಯಾಗಿ ಒಳ್ಳೆಯ ಹೆಸರು, ಸತ್ಕೀರ್ತಿ, ಇವೆಲ್ಲ ಶಿರಸ್ಸಿನ ಜೀವನದ ಕ್ರಮಬದ್ಧವಾದಂಥ ರಹಸ್ಯಗಳು. 3ನೇ ರಹಸ್ಯ ಜಾಣತನ. ಜಾಣನಂದರೆ ಯಾರು ಎಂಬ ಪ್ರಶ್ನೆ ಕೇಳ್ಬೋದು. ಭಾಳ ಎಲ್ಲ ಕ್ವಿಝು, ಎಲ್ಲ ಮಾಹಿತಿ, GK ಜನರಲ್ ನಾಲೆಡ್ಜ್ ಎಲ್ಲ ಗೊತ್ತಿರುವಂಥವರು ಎಂಬುದಾಗಿ ನಾವು ತಿಳ್ಕೊಳ್ತೀವಿ. ಆದರೆ ದೇವರು ಏನು ಹೇಳ್ತಾರೆ ನೋಡೋಣ, ಯಾರು ಜಾಣರು ಅಂತ ಹೇಳ್ಬಿಟ್ಟು. ಬನ್ನಿರಿ, 22ನೇ ಅಧ್ಯಾಯ ದ ಬುಕ್ ಆಫ್ ಪ್ರಾವರ್ಬ್ಸ್ 22 ಚಾಪ್ಟರ್ 22 ವರ್ಸ್ 3, 3ನೇ ವಚನದಲ್ಲಿ ಯಾರು ಜಾಣ ಅಂತ ಹೇಳ್ಬಿಟ್ಟು ನೋಡುವಾಗ, ಕೇಡನ್ನು ಕಂಡು
ಅಡಗಿಕೊಳ್ಳುವಂಥವರು. ವಾವ್! ಕೆಟ್ಟದ್ದನ್ನು ಕಂಡು ಅಡಗಿಕೊಳ್ಳುವಂಥವರು, ತಪ್ಪಿಸಿಕೊಳ್ಳುವಂಥವರು. ಯೋಸೇಫನ್ ಯಾವ ರೀತಿಯಾಗಿ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಪಾಪ ಮಾಡಬೇಕಾದಂಥ ಬಹುದಾದಂಥ ಪರಿಸ್ಥಿತಿ ಬಂದಾಗ ತಪ್ಪಿಸಿಕೊಂಡಂಥ ರೀತಿಯಲ್ಲಿ ಜಾಣ ಇರುವಂಥವನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಈ ಜಾಣತನ ಶಿರಸ್ಸಿನ ಜೀವನ, ಟಾಪ್ ಲೆವೆಲ್ ಜೀವನಕ್ಕೆ ರಹಸ್ಯ, ಸೀಕ್ರೆಟ್. ನಾಲ್ಕನೇದು ನನಗೆ ಭಾಳ ಇಷ್ಟ. ಅದು ನಾಲ್ಕನೇ ರಹಸ್ಯ ಯಾವುದಕ್ಕೆ ಅಂದರೆ ಟಾಪ್ ಲೆವೆಲ್ ಉನ್ನತ ಜೀವನಕ್ಕೆ ಅಥವಾ ಶಿರಸ್ಸಿನ ಜೀವನಕ್ಕೆ ನಾಲ್ಕನೇ ರಹಸ್ಯ ಏನಂತ ಹೇಳಿದರೆ, ನಾಲ್ಕನೇ ವಚನದಲ್ಲಿ ದೀನ ಭಾವ, ದೀನತ್ವ. ಯಾರು ತಮ್ಮನ್ನು ತಗ್ಗಿಸಿಕೊಳ್ತಾರೋ ಅವರು ಹೆಚ್ಚಿಸಲ್ಪಡ್ತಾರೆ, ಉನ್ನತಕ್ಕೆ ದೇವರನ್ನು ತಗೊಂಬರ್ತಾರೆ. ಅದು ಯೇಸು ಕ್ರಿಸ್ತನ ಜೀವನದಲ್ಲಿ ನಾವು ನೋಡಿದ್ದೇವೆ ಮತ್ತು ಅದು ನಮಗೂ ಅನ್ವಯ. ಮತ್ತು ಹಾಗೆ ಮುಂದುವರಿಯೋದಾದರೆ ನಾವು ಇನ್ನೊಂದು ಆಶ್ಚರ್ಯವಾದಂಥ ಸೆಲ್ಫಿ ನಾವು ನೋಡ್ತೇವೆ. ಸೆಲ್ಫಿ ಈ ದಿವಸಗಳಲ್ಲಿ ಭಾಳ ಪ್ರಸಿದ್ಧವಾದದ್ದು, ಸಾಮಾನ್ಯವಾದದ್ದು, ಪ್ರಸಿದ್ಧಿ ಅನ್ನೋಕ್ಕಿಂತಲೂ ಸಹಜವಾದದ್ದು. ತಮ್ಮ ಫೋಟೋವನ್ನು ತಾವೇ ತೆಗೆದುಕೊಳ್ಳುವಂಥ ಒಂದು ಪ್ರಾರಂಭ ಮತ್ತು ಇತರರು ಕೂಡ ತಮ್ಮೊಂದಿಗಿರುವಾಗ ತೆಗೆದುಕೊಳ್ಳುವಂಥ ಒಂದು ಅನುಭವ. ಅಂಥ ಒಂದು ಆತ್ಮಿಕ ಸೆಲ್ಫಿ ನಾವು 5ನೇ ವಚನದಲ್ಲಿ ನಾವು ನೋಡ್ತೀವಿ. ಅದೇನೆಂದರೆ ತನ್ನನ್ನು ರಕ್ಷಿಸಿಕೊಳ್ಳುವವನು. ಅಂದರೆ ಬೇರೆಯವ್ರು ನಮ್ಗೆ ರಕ್ಷಿಸಬೇಕು, ದೇವರು ನಮ್ಗೆ ರಕ್ಷಿಸ್ಕೋಬೇಕು, ಹೌದು ನಿಜ. ಆದರೆ ನಮ್ಮನ್ನು ಕೂಡ ನಾವು ರಕ್ಷಿಸಿಕೊಳ್ಳುವಂಥ ಒಂದು ಆಸ್ಪದ, ಒಂದು ಅನುಭವ, ಒಂದು ಸಾಮರ್ಥ್ಯ ಇರುವಂಥವರೇ ಟಾಪ್ ಲೆವೆಲ್ ಶಿರಸ್ಸಿನ ಜೀವನ ಮಾಡ್ತಾರಂತೆ. ಅದೊಂದು ರಹಸ್ಯ ಬಿಡ್ರಿ. 6ನೇ ವಚನ ಯಾಕೆ ಆ ರೀತಿಯಾಗಿದೆ ಅಂತ ಹೇಳಿದರೆ, ಹಳೆ ಒಡಂಬಡಿಕೆಯಲ್ಲಿ ತಮ್ಮನ್ನು ತಾವೇ ರಕ್ಷಿಸ್ಕೋಬೇಕಾದ್ರೆ ಹೊಸ ಒಡಂಬಡಿಕೆಯಲ್ಲಿ ನಮ್ಮನ್ನು ರಕ್ಷಿಸುವ ರಕ್ಷಕನಾದ ಯೇಸು ಕ್ರಿಸ್ತನು ಬಂದಿದ್ದಾರೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. 6ನೇ ವಚನದಲ್ಲಿ 6ನೇ ರಹಸ್ಯ ಇದೆ. ಅದೇನಂತ ಹೇಳಿದರೆ, ಎಲ್ಲಿ ಅದು ಕುಟುಂಬ ಜೀವನಕ್ಕೆ ಸಂಬಂಧಪಟ್ಟದ್ದು, ಮಕ್ಕಳನ್ನು ಶಿಸ್ತಿನಲ್ಲಿ ಇಟ್ಕೊಳ್ಳುವಂಥ ಒಂದು ರಹಸ್ಯ. ಅದು ರಹಸ್ಯ ಏನಲ್ಲ, ಅಗತ್ಯ. ಆ ಅಗತ್ಯವೇ ರಹಸ್ಯವಾಗ್ತದೆ. ಯಾವುದಕ್ಕೆ? ಶಿರಸ್ಸಿನ ಜೀವನಕ್ಕೆ. ಕುಟುಂಬವನ್ನು ಒಂದು ಶಿಸ್ತಿನಲ್ಲಿ ಬೆಳೆಸಿದರೆ ಅಂಥವ್ರನ್ನು ದೇವರು ಉನ್ನತ ಸ್ಥಿತಿಗೆ ತರ್ತಾರೆ, ಶಿರಸ್ಸನ್ನಾಗಿ ಮಾಡ್ತಾರೆ. 7ನೇ ವಚನ, ಬಲ್ಲಿದನು ಬಡವನಿಗೆ ಒಡೆಯ ಎಂಬುದಾಗಿ ಹೇಳುವಾಗ, ಹೌದು, ನಾವು ಬಲ್ಲಿದವರಾಗಿ ಇರಬೇಕು. ಅದನ್ನು 2 ರೀತಿಯಿಂದ ತೆಗೆದುಕೊಳ್ಬೋದು. ಹೌದು, ಒಂದು ರೀತಿಯಿಂದ ಸಕಾರಾತ್ಮಕವಾದರೂ ತೆಗೆದುಕೊಳ್ಬೋದು, ನಕಾರಾತ್ಮಕವಾದರೂ ರೀತಿಯಲ್ಲಿ ತೆಗೆದುಕೊಳ್ಬೋದು. ಅದನ್ನು ನಾವು ಸಕಾರಾತ್ಮಕವಾಗಿ ತೆಗೆದುಕೊಳ್ಳೋಣ. ಮತ್ತು 9ನೇ ವಚನದಲ್ಲಿ 8ನೇ ರಹಸ್ಯ ಇದೆ. ನಾವು ಶಿರಸ್ಸಾಗಿ ಬಾಳಬೇಕಾದರೆ ದಯಾದೃಷ್ಟಿ. ಕನ್ನಡದಲ್ಲಿರುವಂಥ ಈ ಮಾತು ನನಗೆ ಭಾಳ ಇಷ್ಟ. ಯಾಕಂತ ಹೇಳಿದ್ರೆ, ದಯೆ, ಅದು ನಿಜಕ್ಕೂ ದಯೆ ಅಂತ ಇದೆ. ಆದರೆ ದಯಾದೃಷ್ಟಿ ಅಂತ ಹೇಳುವಾಗ ದೃಷ್ಟಿಯಲ್ಲಿ ಕೂಡ ದಯೆಯನ್ನು ತೋರಿಸಬಹುದು. ದೃಷ್ಟಿಯಲ್ಲಿ ಕೂಡ ದಯೆಯನ್ನು. ಈ ರೀತಿಯಾಗಿ ಯೋಚನೆ ಮಾಡುವಾಗ ನನಗೆ ಇನ್ನೊಂದು ಯೋಚನೆ ಬರ್ತಾ ಇದೆ. ಅದು ಏನಂತ ಹೇಳಿದ್ರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪೇತ್ರನು ಅಲ್ಲಗಳೆಯುವಂಥದ್ದನ್ನು ನೋಡಿಬಿಟ್ಟು ದಯಾದೃಷ್ಟಿಯಿಂದ ನೋಡಿದಾಗ ಪೇತ್ರನು ಆ ದೃಷ್ಟಿಯನ್ನು ನೋಡಿ ಹೊರಗೆ ಹೋಗಿ ವ್ಯಥೆಪಟ್ಟು ಮಾನಸಾಂತರ ಪಟ್ಟು ಹೊರಗೆ ಅಳುವಂಥದ್ದನ್ನು ಕುರಿತಾಗಿ ನಾವು ಸುವಾರ್ತೆಗಳಲ್ಲಿ ನಾವು ನೋಡ್ತೇವೆ. ಲೂಕನ ಬರೆದ ಸುವಾರ್ತೆ 22ನೇ ಅಧ್ಯಾಯ 61ನೇ ವಚನ ಈ ರೀತಿಯಾಗಿ, ಲೂಕ್ಸ್ ಗಾಸ್ಪಲ್ ಚಾಪ್ಟರ್ 22 and verse 61. ಸ್ವಾಮಿಯು ಅವನು, ನೀನು ಹೇಳುವುದೇನೋ ನಾನು ಅರಿಯೇನಪ್ಪ ಅಂತ ಹೇಳ್ಬಿಟ್ಟು ಯೇಸು ಸ್ವಾಮಿಯ ಬಗ್ಗೆ ಅಲ್ಲಗಳಿತಾ ಇರುವಂಥ ಪೇತ್ರನು ಅಲ್ಲಗಳಿತಾ ಇರುವಾಗ ಸ್ವಾಮಿಯು, 61ನೇ ವಚನ, ಸ್ವಾಮಿಯು ಅಂದರೆ ಯೇಸು ಸ್ವಾಮಿಯು ಹಿಂದಿರುಗಿಕೊಂಡು
ಪೇತ್ರನನ್ನು ದೃಷ್ಟಿಸಿ ನೋಡಿದನು. ವಾವ್, ಅಷ್ಟೇ ಸಾಕು, ಆ ದಯಾದೃಷ್ಟಿ. ಅದನ್ನೇ 9ನೇ ವಚನ ಜ್ಞಾನೋಕ್ತಿಯಲ್ಲಿ ಬರೆಯಲಾಗಿದೆ. ದಯಾದೃಷ್ಟಿಯವನು ಆಶೀರ್ವಾದವನ್ನು ಪಡೆಯುವನು. 9ನೇ ರಹಸ್ಯ, ಶಿರಸ್ಸಿನ ಜೀವನಕ್ಕೆ ಒಂದು ಟಾಪ್ ಆಗಿ ನಾವು ಬಾಳ್ಬೇಕು ಈ ಲೋಕದಲ್ಲಿ ಅಂತ ಹೇಳಿದರೆ ಬಡವರಿಗೆ ಕೊಡುವಂಥದ್ದು. 9ನೇ ವಚನ 2ನೇ ಭಾಗ, ದಯಾದೃಷ್ಟಿ. ಹೌದು, ಅದು ಬಡವರಿಗೆ ಕೊಡುವಂಥದ್ದಕ್ಕೆ ಕೂಡ ನಡೆಸ್ತದೆ. 11ನೇ ವಚನದಲ್ಲಿ ಇನ್ನೊಂದು 10ನೇ ರಹಸ್ಯ ಇದೆ, ಅದು ಕೂಡ ಭಾಳ ಇಂಪಾರ್ಟೆಂಟ್. ಅದು ಏನಂತ ನೋಡೋಣ ಬನ್ನಿರಿ. ಹೃದಯ ಶುದ್ಧಿ. ಹೃದಯ ಶುದ್ಧಿ. ಹೃದಯ ಶುದ್ಧಿ ಅಥವಾ ಹೃದಯ ಶುದ್ಧಿ, ಶುದ್ಧ ಹೃದಯ. ಆ ಹೃದಯ ಶುದ್ಧಿಯನ್ನು ಅಪೇಕ್ಷಿಸುವ ಒಂದು ಅನುಭವ. ಹೌದು. ಆನಂತರ ಮುಂದೆ ನಾವು ನೋಡುವಾಗ ಇನ್ನೊಂದು 11ನೇ ವಚನವನ್ನು ಅಥವಾ 11ನೇ ಅಂಶವನ್ನು 15ನೇ ವಚನದಲ್ಲಿ ನಾವು ನೋಡ್ತೇವೆ. ಅದೇನಂತ ಹೇಳಿದರೆ ಶಿಕ್ಷಕನ ಬೆತ್ತವು ಅಂತ ಹೇಳುವಾಗ ಮತ್ತೆ ಇನ್ನೊಂದು ಸಾರಿ ಆ ಮೂರ್ಖತನ ಹೊರಡಬೇಕು. ಅಂದರೆ ಅದು ಕುಟುಂಬಕ್ಕೆ ಅನ್ವಯ ಆಗ್ತದೆ, ನಮ್ಮ ಸಭೆಗೂ ಅನ್ವಯ ಆಗ್ಬೋದು. ಅದೇನಂತ ಹೇಳಿದರೆ ಬುದ್ಧಿಹೀನತೆ ನಮ್ಮಲ್ಲಿ ಉಂಟು, ಅದು ಹೋಗಬೇಕಾದರೆ ತಿದ್ದುವಂಥದ್ದು. ಬೆತ್ತ ತಗೊಂಡೇ ಹೊಡಿಬೇಕಂತೇನಿಲ್ಲ. ಮಾತಿನಲ್ಲಿ ಕೂಡ ಖಂಡಿತವಾಗಿ ಮಾತನಾಡುವಾಗ, ಗದರಿಕೆಯನ್ನು ಮಾತನಾಡುವಾಗ ಅದು ಮೂರ್ಖತನವನ್ನು ತೊಲಗಿಸುವಂಥದ್ದಾಗಿದೆ. ಅಂಥ ಒಂದು ಅನುಭವ ಶಿರಸ್ಸಿನ ಜೀವನದ ರಹಸ್ಯ. 12ನೇ ಅಂಶ ಅಥವಾ 17ನೇ ವಚನದಿಂದ ಇರುವಂಥ ಕೆಲವು ಮಾತುಗಳು ಭಾಳ ಚೆನ್ನಾಗಿದೆ. ಅದನ್ನು ನಾನು ಓದಿ ಭಾಳ ಖುಷಿ ಆಯಿತು, ನನಗೆ ಭಾಳ ಹರ್ಷಗೊಂಡೆ. ಏನಂದರೆ ಜ್ಞಾನಿಗಳ ಮಾತನ್ನು ಕೇಳೋದು. ನನ್ನ ಜೀವನದಲ್ಲಿ ಕೆಲವು ಜ್ಞಾನಿಗಳನ್ನು ದೇವರು ಕೊಟ್ಟಿದ್ದಾರೆ, ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಹೌದು, ಭಕ್ತ ಸಿಂಗ್ ಅಯ್ಯನವರು, ಶತಾನಂದ ಅಯ್ಯನವರು, ಇಂಥ ಮಹಾಭಕ್ತರು. ಇವರ ಜೀವನ ನೋಡುವಾಗ ಆ ಜ್ಞಾನಿಗಳ ಮಾತು ಅದನ್ನು ಕಿವಿಗೊಟ್ಟು ಕೇಳಬೇಕಂತ. ಈ ದಿವಸಗಳಲ್ಲಿ ಕೂಡ ಕೆಲವು ಭಕ್ತಾದಿಗಳಿದ್ದಾರೆ. ಹೌದು, ಅವರ ಆ ಮಾತುಗಳು ನಿಜಕ್ಕೂ ಕೇಳುವಾಗ ಅದರಿಂದ ನಾವು ಶಿರಸ್ಸಿನ ಜೀವನ ಅಂದರೆ ಉನ್ನತ ಜೀವನ, ಅದೊಂದು ರಹಸ್ಯ. 13ನೇ ರಹಸ್ಯ, ಜ್ಞಾನ ಬೋಧನೆಗೆ ಮನಸ್ಸಿಡುವುದು. ಮನಸ್ಸು ನಾವು ದೇವರ ವಾಕ್ಯಕ್ಕೆ, ಜ್ಞಾನಕ್ಕೆ ಕೊಡುವಂಥದ್ದು. ಆ ರೀತಿಯಾಗಿ ಕೊಡುವಾಗ ಏನಾಗ್ತದೆ, ಅದೊಂದು ರಹಸ್ಯ. ಯಾವುದಕ್ಕೆ? ಶಿರಸ್ಸಿನ ಜೀವನಕ್ಕೆ, ಉನ್ನತ ಜೀವನಕ್ಕೆ. ಕಿವಿಗೊಡುವಂಥದ್ದು ಅಷ್ಟೇ ಅಲ್ಲ, ಅದಕ್ಕೆ ಮನಸ್ಸು ಕೊಡುವಂಥದ್ದು ಅಷ್ಟೇ ಅಲ್ಲ, ಅಂಥ ಮಾತುಗಳನ್ನು ಅಂತರಂಗದಲ್ಲಿ ಕಾಪಾಡ್ಕೋಬೇಕಂತ 18ನೇ ವಚನದಲ್ಲಿದೆ ರೀ. 22ನೇ ಅಧ್ಯಾಯ ಜ್ಞಾನೋಕ್ತಿಯ 18ನೇ ವಚನದಲ್ಲಿ ಅಂತರಂಗದಲ್ಲಿ ಕಾಪಾಡ್ಕೋಬೇಕು, ಅದನ್ನು ನಿಕ್ಷೇಪದಂತೆ ಇಟ್ಕೊಳ್ಬೇಕು. ಆ ರೀತಿಯಾಗಿ ಇಟ್ಕೊಂಡ ಮೇಲೆ ಅದೇನಾಗ್ತದೆ, ತುಟಿಗಳಲ್ಲಿ ಅದು ಬರಬೇಕು. ಹೌದು, ಫಸ್ಟ್ ಕೇಳಬೇಕು, ಆಮೇಲೆ ಮನಸ್ಸಿನಲ್ಲಿ ಇಡಬೇಕು, ಅಂತರಂಗದಲ್ಲಿ ಕಾಪಾಡ್ಕೋಬೇಕು, ತುಟಿಯಲ್ಲಿ ಅದನ್ನು ಸಿದ್ಧ ಮಾಡಿಕೊಂಡು ಮಾತಾಡಬೇಕು. ಮಾತಾಡುವಾಗ ಹೌದು ಏನಾಗ್ತದೆ, ಅದರ ರಿಸಲ್ಟ್ ಏನಾಗ್ತದೆ, 19ನೇ ವಚನದಲ್ಲಿ ದೇವರಲ್ಲಿ ಭರವಸವಿಡದಂತೆ ಆಸ್ಪದವಾಗ್ತದೆ. ದೇವರಲ್ಲಿ ಒಂದು ಬಲವಾದ ನಂಬಿಕೆ ಇಡಲಿಕ್ಕೆ, ಭರವಸೆ ಇಡಲಿಕ್ಕೆ ಅದು ಆಸ್ಪದವಾಗ್ತದೆ. ಅದು ಕೂಡ ಒಂದು ರಹಸ್ಯವೇ. ಯಾವುದಕ್ಕೆ ರಹಸ್ಯ? ಉನ್ನತ ಜೀವನಕ್ಕೆ ರಹಸ್ಯ, ಶಿರಸ್ಸಿನ ಜೀವನಕ್ಕೆ ರಹಸ್ಯ. 17ನೇ ರಹಸ್ಯ ನಾವು ನೋಡಿಕೊಳ್ಳುವುದಾದರೆ ಸತ್ಯವಚನಗಳು, ಅದನ್ನು ನಾವು ತಿಳಿದುಕೊಳ್ಬೇಕು, ಗ್ರಹಿಸಬೇಕು. ಸುಮ್ಮನೆ ಆಗಿ ಇಟ್ಕೊಳ್ತೀವಿ, ಆನಂತರ ಅದನ್ನು ಗ್ರಹಿಸಬೇಕು. ಹಸು ಯಾವ ರೀತಿಯಾಗಿ ಹುಲ್ಲನ್ನು ತಿಂದ್ಬಿಟ್ಟು ಅನಂತರ ಅದನ್ನು ಅದು ಪಚನ ಮಾಡಿಕೊಳ್ಳುವಂಥ ರೀತಿಯಲ್ಲಿ ಅದು ಒಂದು ಸಾಗಣೆಯನ್ನು ಹೌದು ಕೈಕೊಂಡು ನಡೀತದೆ. ಆ ರೀತಿಯಾಗಿ ಅದನ್ನು ಗ್ರಹಿಸ್ಕೋಬೇಕು, ಅಂತರಂಗದಲ್ಲಿ ಇಟ್ಕೊಳ್ಬೇಕು, ಆನಂತರ ಅದನ್ನು ತಿಳ್ಕೊಂಡು ನಡ್ಕೊಳ್ಬೇಕು. ಅಷ್ಟೇ ಅಲ್ಲದೆ ಇನ್ನೊಂದು ಮಾತು ನನಗೆ ಭಾಳ ಇಷ್ಟ, 20ನೇ ವಚನದಲ್ಲಿರುವಂಥ ಇನ್ನೊಂದು ಮಾತು ಏನಂದರೆ, ಸತ್ಯವಚನಗಳನ್ನೇ ಅರಿಕೆ ಮಾಡಬೇಕು. ಕನ್ಫೆಸ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯವನ್ನು ಅರಿಕೆ ಮಾಡಬೇಕು. ವಿಷಯಗಳು ವಿಷಾದಕವಾಗಿರ್ತದೆ. ವಿಷಯಗಳು ಲೋಕದಲ್ಲಿ
ವಿಪರೀತವಾಗಿರ್ತದೆ. ಆದರೂ ಕೂಡ ದೇವರ ವಾಕ್ಯವನ್ನು ನಾವು ಅರಿಕೆ ಮಾಡಬೇಕು. ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅವಾಗೇನಾಗ್ತದೆ, ಅದೇ ಒಂದು ಅಸ್ಥಿವಾರವಾಗ್ತದೆ, ಅದೇ ಒಂದು ರಹಸ್ಯ. ಯಾವುದಕ್ಕೆ? ಉನ್ನತ ಜೀವನಕ್ಕೆ. ಮುಂದೆ ನಾವು ಹಾಗೆ ನೋಡ್ತಾ ಇದ್ದರೆ, ಉಚಿತಾಲೋಚನೆ, ತಿಳುವಳಿಕೆ ಇವುಗಳ ವಿಷಯವಾಗಿ ಇದಕ್ಕೆ ಮುಂಚೆಯೇ ನಿನಗೋಸ್ಕರ ಬರೆದಿದ್ದ. ನೋಡ್ರಿ, ನಮಗೋಸ್ಕರ ದೇವರು ಬರೆದಿದ್ದಾನಂತ ಇವೆಲ್ಲ. 21ನೇ ವಚನದಲ್ಲಿ. ಅದಾದ ನಂತರ 22ನೇ ವಚನದಲ್ಲಿ ಒಂದು ವಾರ್ನಿಂಗ್ ಇದೆ, ಆ ಎಚ್ಚರಿಕೆ ಇದೆ. ಅದೇನಂತ ಹೇಳಿದರೆ, ಬಡವ್ರನ್ನ ನಾವು ದುರುಪಯೋಗ ಮಾಡ್ಕೋಬಾರ್ದು, ಸೂರೆ ಮಾಡಬಾರ್ದು ಅಂತ ಸ್ಟ್ರಾಂಗ್ ವರ್ಡ್ ಬಳಸಿದೆ. ಹೌದು, ಅಂಥವ್ರನ್ನ ನಾವು ತುಳಿಯಬಾರ್ದು, ಅವರಿಗೆ ಅನ್ಯಾಯ ಮಾಡಬಾರ್ದು ಎಂಬುದು. ಯಾಕೆ ಅನ್ಯಾಯ ಮಾಡಬಾರ್ದು? ಯಾಕಂತ ಹೇಳಿದರೆ, ದೇವರು ನ್ಯಾಯ ತೀರಿಸ್ತಾನೆ. ಆ ಭಯ ನಮಗಿರಬೇಕು. 24ನೇ ವಚನ ನಾವು ನೋಡೋದಾದರೆ ಇನ್ನೊಂದು ಪಾಸಿಟಿವ್ ಮಾತಿದೆ. ಅದೇನೆಂದರೆ, ಕೋಪ ಇರುವಂಥವರ ಫ್ರೆಂಡ್ಶಿಪ್ ನಾವು ಮಾಡಬಾರ್ದು. ಕೋಪಿಷ್ಟನ ಸಂಗಡ ಸ್ನೇಹ ಬೆಳೆಸಬೇಡ. ಯಾಕಂದರೆ ಅವ್ರ ಜೊತೆಗೆ ನಾವು ಇದ್ದರೆ ಆ ರೀತಿ ಇಲ್ಲ, ನಾನು ಕೋಪಿಷ್ಠರ ಸಹವಾಸ ಮಾಡ್ತೀನಿ ಅಂದರೆ, ಮಾಡಿದರೆ ಅವನ ದುರ್ನಡತೆಯನ್ನು ಅನುಸರಿಸಿ ನಿನ್ನ ಆತ್ಮವನ್ನು ಉರುಳಿಗೆ ಸಿಕ್ಕಿಸಿಕೊಳ್ಳುವಿಕೆ ನೋಡ್ಕೋ. ದೇವರ ವಾರ್ನಿಂಗ್ ಎಷ್ಟು ನಿಜ. ಕೋಪಿಷ್ಠರ ಸಂಗಡ ನಾವು ಆ ರೀತಿಯಾಗಿದ್ದರೆ ಅದು 20ನೇ ಒಂದು ರಹಸ್ಯ. ಆನಂತರ ಸಾಲದ ವಿಷಯದಲ್ಲಿ ಒಂದು ಒಳ್ಳೆಯ ಮಾತು ಇಲ್ಲಿ ಇದೆ, ಪ್ರಾಕ್ಟಿಕಲ್ ಆಗಿ, ಪ್ರಾಯೋಗಿಕವಾಗಿ. ಅದೇನೆಂದರೆ, ಕೆಲವು ಸಾರಿ ನಾವು ಸಾಲ ತಗೊಂಡು ಗ್ಯಾರಂಟಿ ಕೊಡ್ತೀವಲ್ಲ, ಸಾಲಕ್ಕೆ ಹೊಣೆಯಾಗುವಲ್ಲಿ ನೀನು ಒಬ್ಬನಾಗಬೇಡ. ಯಾಕಂದರೆ ಸಾಲ ತಗೊಳ್ಳೋಕೆ ನೀವು ಕೊಡ್ರಿ, ನಾನು ಗ್ಯಾರಂಟಿ ಕೊಡ್ತೀನಿ ಅಂದರೆ ಆ ಸಾಲವನ್ನು ತೀರಿಸುವುದಕ್ಕೆ ನಿನ್ನಿಂದ ಆಗದೇ ಇರಲು ಸಮಸ್ಯೆ ಇದೆ. ನೋಡ್ರಿ, ಅದಕ್ಕೆ ನಾವು ಉನ್ನತವಾಗಿ ಶರಸ್ಸಾಗಿ ಇರಬೇಕಾದ್ರೆ ಸಾಲದ ವಿಷಯದಲ್ಲಿ ಎಚ್ಚರಿಕೆಯಾಗಿರಬೇಕು. 28ನೇ ವಚನದಲ್ಲಿ, ಪಿತೃಗಳು ಹಾಕಿದ ಪೂರ್ವಕಾಲದ ಮೇರೆಯನ್ನು ಒತ್ತಬೇಡ, ಅನ್ಯಾಯ ಬೇಡ, ದುರಾಶೆ ಬೇಡ. ದುರಾಶೆ ಇರಬಾರ್ದು. ಹೌದು, ಟಾಪ್ ಹೋಗಬೇಕು, ಆದರೆ ದುರಾಶೆಯಿಂದ ಅಲ್ಲ, ದೇವರಿಂದ. ದ್ರವ್ಯಾಶೆಯಿಂದ ಅಲ್ಲ, ದೇವರ ಆತ್ಮನಿಂದ. ಆ ರೀತಿಯಾಗಿದ್ದಾಗ ಅಂಥ ವ್ಯಕ್ತಿಗಳು ರಾಜರನ್ನು ಸೇವಿಸ್ತಾರೆ, ಅಂದರೆ ಟಾಪ್ ಲೆವೆಲ್ನಲ್ಲಿ ಇರ್ತಾರೆ ಅಂತ 29ನೇ ವಚನ. ಈ ರೀತಿಯಾಗಿ 22 ರಹಸ್ಯಗಳು 22ನೇ ಅಧ್ಯಾಯ ಜ್ಞಾನೋಕ್ತಿಯಿಂದ ನಾವು ಕಲಿತ್ಕೊಂಡಿದ್ದು. 22ನೇ ಅಧ್ಯಾಯ ಜ್ಞಾನೋಕ್ತಿ ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.